ನಮಸ್ತೆ. ಈಗ ನಮಗೆ ಗೊತ್ತು, ಪೇರೆಂಟ್ಸ್ಗೆಲ್ಲ ಚಿಂತೆ ಆಗ್ಬಿಟ್ಟಿರುತ್ತೆ. ಈಗ ಎಲ್ಲ ಮಕ್ಕಳಿಗೂ ಬೇಸಿಗೆ ರಜಾ ಮುಗ್ದಿದೆ, ಮುಂದಿನ ಸ್ಕೂಲು ಯಾವುದು, ಮುಂದಿನ ಓದಿಗೆ ನಾವು ಎಲ್ಲಿ ಹೋಗಬೇಕು ಅಂತ ಚಿಂತೆ ಮಾಡ್ತಾ ಇರ್ತೀರ. ನಾನು ಪೇರೆಂಟಾಗಿ ಇದೇ ಮಾಡ್ತಾಯಿದ್ದೆ. ನಾನೊಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮುದ್ದೇನಹಳ್ಳಿ ಅಲ್ಲಿ ಒಂದು ಸ್ಕೂಲ್ ಇದೆ. ಅಲ್ಲಿ ಡಾಕ್ಟರ್ ಮತ್ತು ಇಂಜಿನಿಯರ್ ಏನಾದರೂ ಸಹ ಮಕ್ಕಳು ಫ್ರೀಯಾಗಿ ಎಜುಕೇಷನನ್ನು ಪಡ್ಕೋಬಹುದು. ನಮ್ಮ ದೇಶದಲ್ಲಿ ಕ್ವಾಲಿಟಿ ಎಜುಕೇಷನ್ ಪಡೆಯೋಕ್ಕೆ ಲಕ್ಷಾಂತರ ರೂಪಾಯಿ ಬೇಕು. ಅದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ವಿಷಯ. ಆದರೆ ಒಂದು ಸ್ಥಳ ಇದೆ, ಅಲ್ಲಿ ಶಿಕ್ಷಣ, ಊಟ, ವಸತಿ ಎಲ್ಲವೂ ಸಹ ಉಚಿತ, ಫ್ರೀ. ಹೌದು, ಇದು ಕನಸಲ್ಲ, ಇದು ನಿಜವಾಗ್ಲೂ ಸತ್ಯವಾದ ಮಾತು. ಇಂದು ನಾವು ಹೇಳ್ತಾ ಇರೋದು ಮುದ್ದೇನಹಳ್ಳಿ ಸಮೂಹದ ಒಂದು ಅದ್ಭುತವಾದ ಕತೆ. ಬೆಂಗಳೂರು ಹತ್ತಿರ ಇರುವ ಈ ಮುದ್ದೇನಹಳ್ಳಿ, ಇಲ್ಲಿ ನಿರ್ಮಾಣವಾಗಿರುವ ಈ ಕ್ಯಾಂಪಸ್ ಈಗ ದೇಶದ ಮಟ್ಟದಲ್ಲಿ ಗಮನ ಸೆಳೀತಾ ಇದೆ. ಗ್ರಾಮೀಣ ಮಕ್ಕಳಿಗೆ ಉತ್ತಮ ಭವಿಷ್ಯ ಕೊಡುವುದು ಇದರ ಮುಖ್ಯ ಉದ್ದೇಶ. ಈ ಮಹತ್ವದ ಕಾರ್ಯಕ್ಕೆ ಪ್ರೇರಣೆ ನೀಡಿದವರು ಅವರ ತತ್ವ ಸೇವೆಯೇ ಧರ್ಮ. ಅದರ ಆಧಾರದಲ್ಲಿ ಇಲ್ಲಿ ಶಿಕ್ಷಣ ವ್ಯವಸ್ಥೆ ರೂಪುಗೊಂಡಿದೆ. ಇಲ್ಲಿ ಮಕ್ಕಳು ಕೇವಲ ಪಾಠ ಮಾತ್ರ ಕಲಿಯಲ್ಲ, ಜೀವನದ ಮೌಲ್ಯಗಳನ್ನು ಸಹ ಇಲ್ಲಿ ಕಲಿತಾರೆ. ಈ ಸಮೂಹದಲ್ಲಿ ಹಲವಾರು ಪ್ರಮುಖ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅಂದರೆ ಇದರ ತತ್ವ, ಇದರ ಮುಖ್ಯ ಉದ್ದೇಶ, ಈ ಸಂಸ್ಥೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಸೇವೆ ಮಾಡೋದ್ರಿಂದ ಧರ್ಮ. ಇದೇ ಇದರ ಸಂಸ್ಥೆಯ ಮುಖ್ಯ ಉದ್ದೇಶ. ಈ ಶಾಲೆಯಲ್ಲಿ ಮಕ್ಕಳು ಡಿಗ್ರಿವರೆಗೂ ಸಂಪೂರ್ಣವಾಗಿ ಉಚಿತ ಎಜುಕೇಷನನ್ನು ಪಡಿಬಹುದು. ಇಲ್ಲಿ ವಿಶೇಷತೆಗಳೇನಪ್ಪ ಅಂದರೆ ಪೂರ್ಣವಾಗಿ ಉಚಿತ ಶಿಕ್ಷಣ, ಯಾವುದೇ ಫೀಸನ್ನು ತಗೊಳ್ಳಲ್ಲ, ಹಾಸ್ಟೆಲ್ ಸಹ ಫ್ರೀ ಮತ್ತು ಫುಡ್ಡು ಸಹ ಫ್ರೀ. ಇದು ಯಾವ ಥರ ಸಿಸ್ಟಮಿಂದ ಶಾಲೆ ನಡೆಸ್ತಾವ್ರಪ್ಪ ಅಂದರೆ, ಮೊದಲು ಗುರುಕುಲ ಇರ್ತಲ್ವ, ಅದೇ ಸಿಸ್ಟಮಲ್ಲಿ, ಗುರುಕುಲ ಸಿಸ್ಟಮಲ್ಲೇ ಸ್ಟೂಡೆಂಟು ಇಲ್ಲಿ ವಿದ್ಯೆಯನ್ನು ಕಲಿತಾ ಇದ್ದಾರೆ. ಕ್ಯಾಂಪಸ್ಸಲ್ಲೇ ಅವರ ವಾಸ. ಮತ್ತು ಮತ್ತೊಂದು ವ್ಯಾಲ್ಯೂಸ್ ಏನಪ್ಪ ಅಂದರೆ ಡಿಸಿಪ್ಲಿನು ಬೇಕೇ ಬೇಕು ಮಕ್ಕಳಿಗೆ. ಈ ವ್ಯಾಲ್ಯೂಸನ್ನು ಸಹ ಇಲ್ಲಿ ಕಲಿಸ್ತಾ ಇದ್ದಾರೆ. ಮತ್ತು ಮುಖ್ಯವಾಗಿ ಸ್ಪೋರ್ಟ್ಸ್, ಯೋಗ, ಕಲ್ಚರಲ್ ಆಕ್ಟಿವಿಟಿ ಎಲ್ಲ ವಿದ್ಯೆಗಳನ್ನು, ಎಲ್ಲ ರೀತಿಯ ಫೆಸಿಲಿಟಿಗಳನ್ನು ಇಲ್ಲಿ ಮಕ್ಕಳು ತಗೋತಾರೆ ಮತ್ತು ಕಲಿತಾರೆ. ಮತ್ತು ಇಲ್ಲೇನಪ್ಪ ಒಂದು ವಿಶೇಷವಾಗಿ ಮಕ್ಕಳಿಗೆ ರೂಪುಗೊಳ್ಳುವಂಥದ್ದು ಕಂಪ್ಲೀಟ್ ಪರ್ಸ್ನಾಲಿಟಿಯಾಗಿ ಇಲ್ಲಿ ಅವರನ್ನು ಬೆಳೆಸ್ತಾರೆ. ವಿದ್ಯೆ ಆಗಲಿ, ಬೇರೆ ಸ್ಕಿಲ್ಸ್ ಆಗಲಿ ಎಲ್ಲವನ್ನು ಸಹ ಇಲ್ಲಿ ಉಚಿತವಾಗಿ ಕಲಿಸ್ತಾ ಇದ್ದಾರೆ. ಇಲ್ಲಿಂದ ಓದಿದ ಸಾವಿರಾರು ವಿದ್ಯಾರ್ಥಿಗಳು ಇಂದು ಡಾಕ್ಟರ್ಸ್, ಇಂಜಿನಿಯರ್ಸ್, ಪ್ರೊಫೆಷರ್ಸ್ ಹೀಗೆ ಮುಂತಾದ ಮುಖ್ಯವಾದ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ಗ್ರಾಮೀಣ ಮಕ್ಕಳಿಗೆ ಇದು ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಅವಕಾಶವನ್ನು ನಾವು ಇಲ್ಲಿ ಪಡಿಬೋದು. ಮತ್ತು ಒಂದು ಬಡ ಕುಟುಂಬ, ಮಗಳು ಹಣದ ಕೊರತೆಯಿಂದ ಕನಸು ಬಿಡಬಾರ್ದು. ಅವ್ರಿಗೂ ಸಹ ಜೀವನ ಇದೆ, ಅವ್ರಿಗೂ ಸಹ ಗುರಿ ಇದೆ. ಇಲ್ಲಿ ಬಂದರೆ ಅವರ ಗುರಿಯನ್ನು ಸಾಧಿಸ್ಕೋಬಹುದು, ಕನಸನ್ನು ನನಸು ಮಾಡ್ಕೋಬಹುದು. ಇಲ್ಲಿ ಬಂದು ಮತ್ತೆ ಹೊಸ ಕನಸನ್ನು ಕಟ್ಟಬಹುದು ಅಂತ ಹೇಳ್ತಾರೆ. ನಮಸ್ತೆ. ಇಲ್ಲಿ ಎಲ್ಲವೂ ಫ್ರೀ. ಬನ್ನಿ ನೋಡೋಣ. ಇಲ್ಲಿ ಬರೀ ಸ್ಕೂಲು ಕಾಲೇಜಿಗೆ ಮಾತ್ರ ಉಚಿತವಲ್ಲ, ನಮ್ಮ ಆರೋಗ್ಯಕ್ಕೂ ಸಹ ದೊಡ್ಡದಾದ ಒಂದು ಹಾಸ್ಪಿಟಲ್ ಇದೆ. ಇಲ್ಲಿ ಎಲ್ಲ ಥರನಾದ ಫೆಸಿಲಿಟಿ ಇದೆ. ನಮಗೆ ಎಲ್ಲವೂ ಸಹ ಇಲ್ಲಿ ಉಚಿತವಾಗಿ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಅದರಲ್ಲೂ ಬಡವರಿಗೆ, ಹಸಿರು ಕಾರ್ಡು ಇರುವವರಿಗಂತೂ ತುಂಬಾ ಫೆಸಿಲಿಟಿ ಇದೆ. ನಿಮಗೆ ಗ್ರೀನ್ ಕಾರ್ಡ್ ಇದ್ದರೆ ಸಾಕು, ನೀವು ನಿಮ್ಮ ಪಾವರ್ಟಿ ಲೈನಲ್ಲಿ ನಿಮ್ಮ ಬಡತನ ಅಂದರೆ BPL ಕಾರ್ಡು ಅಂದರೆ ಬಿಲೋ ಪಾವರ್ಟಿ ಲೈನ್, ಈ ಥರ ಕಾರ್ಡ್ ಇದ್ದರೆ ನಿಮಗೆ ಸರ್ಕಾರದಿಂದ ಮಾತ್ರ ಉಚಿತ ಅಕ್ಕಿ ಸಿಗಲ್ಲ. ಇಲ್ಲಿ ಉಚಿತವಾಗಿ ನಿಮಗೆ ಎಜುಕೇಷನ್ನು ಸಿಗುತ್ತೆ ಮತ್ತು ಉಚಿತವಾಗಿ ನಿಮಗೆ ಹೆಲ್ತ್ ಪ್ರಾಫಿಟ್ಗೆ ಒಂದು ಒಳ್ಳೆಯ ಅವಕಾಶವೂ ಸಹ ಇದೆ. ನೀವು ಈಗ ಸ್ವಲ್ಪ ದಿನ ಮುಂಚೆ ಹೋಗಿ ವಿಚಾರಿಸಿ ನಿಮ್ಮ ಮಕ್ಕಳನ್ನು ಎಜುಕೇಷನ್ಗೆ ಏನೇನು
ಸರ್ಟಿಫಿಕೇಟನ್ನು ಮಾಡಿಸ್ಬೇಕು, ಅದನ್ನು ಮಾಡಿಸಿ ಉಚಿತವಾಗಿ ನಿಮ್ಮ ಮಕ್ಕಳಿಗೆ ಎಜುಕೇಷನನ್ನು ಕೊಡಿಸಿ, ನಿಮ್ಮಲ್ಲಿ ಯಾರಿಗಾದರೂ ಕಾಯಿಲೆ ಇದ್ದರೆ ಇಲ್ಲಿ ಹೋಗಿ ಅವರಿಗೆ ಟ್ರೀಟ್ಮೆಂಟನ್ನು ಉಚಿತವಾಗಿ ಕೊಡಿಸಿ. ಇದು ನಮ್ಮಂಥ ಬಡವರಿಗೋಸ್ಕರ ಮಾಡಿರುವಂತಹ ಒಂದು ಉತ್ತಮವಾದ ಸೇವೆ. ಅದನ್ನು ನಾವು ಪಡ್ಕೊಳ್ಳೋಣ. ಮತ್ತು ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಮತ್ತು ನಮ್ಮ ಮನೆಯಲ್ಲಿರುವ ಕಾಯಿಲೆ ಇರುವವರ ಹೆಲ್ತ್ಗೋಸ್ಕರ ನಾವು ಇಲ್ಲಿ ಉಚಿತವಾಗಿ ಸೇವೆಯನ್ನು ಪಡ್ಕೊಳ್ಳೋಣ. ಇದು ಒಂದು ಅತ್ಯುತ್ತಮ ಅವಕಾಶ. ಇದನ್ನು ಮಿಸ್ ಮಾಡ್ಕೊಳ್ಳೋದು ಬೇಡ. ಉಚಿತವಾಗಿ ಈ ಕಾಲದಲ್ಲಿ ಅದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಅಲ್ಲಿ ನಡೆಸ್ತಾ ಇರೋದು. ಯಾರು ಕೊಡ್ತಾರೆ? ಹೋಗೋಣ ಮತ್ತು ನಮ್ಮ ಮಕ್ಕಳಿಗೆ ಉಚಿತವಾಗಿ ಉನ್ನತ ಶಿಕ್ಷಣವನ್ನು ಕೊಡಿಸೋಣ. ಮತ್ತು ವ್ಯಾಲ್ಯೂ ಸಹ ನಮ್ಮ ಮಕ್ಕಳಿಗೆ ತಿಳಿಸೋಣ. ಗುರುಕುಲದ ಸ್ಕೂಲು ಯಾವ ರೀತಿ ಇತ್ತು ಅನ್ನೋ ಕಾನ್ಸೆಪ್ಟು ಸಹ ಅವರಿಗೆ ಬರಲಿ. ನಮಸ್ತೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ನಮಸ್ತೆ.